ಮೂರ್ ಟೈಮ್ ಊಟ ಇದೆ ಅಂತ ಹೌದು, ಬೆಳಿಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರುತ್ತೆ. ನಾವು ಯೂಶುವಲಿ ಸಂಡೆ ಬರೋದ್ರಿಂದ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ನೈಟ್ 7:30 ತನಕ ಕಂಟಿನ್ಯೂಸ್ ಆಗಿರುತ್ತೆ. ಊಟ ಕಂಟಿನ್ಯೂಸ್ ಆಗಿದೆ. ಇವತ್ತು ಊಟ ಏನೇನು ಕೊಟ್ಟಿದ್ರು? ಇವತ್ತು ಚಪಾತಿ, ದಾಲ್ ಇತ್ತು, 2 ತರದ ಪಲ್ಯ, ಆಮೇಲೆ ಬನಾನಾ, ರೈಸ್, ಚಾವಲ್, ಆಮೇಲೆ ಸ್ವೀಟ್ ಇರುತ್ತೆ. ಇಷ್ಟೆಲ್ಲವೂ ಅನ್ಲಿಮಿಟೆಡ್. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಯಾವುದೇ ಸಮುದಾಯಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ. ಎಲ್ಲಾ ತರ ಜಾತಿದವರು ಬಂದು ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಹೋಗ್ಕೊಂಡ್ರೆ ಹೋಗೋದೇ ಬೇಡ ಅನ್ಸುತ್ತೆ. ಅಷ್ಟು ಪೀಸ್ಫುಲ್ ಇದೆ ಮೇಲ್ಗಡೆ ಮೆಡಿಟೇಷನ್ ಹಾಲ್ ಎಸ್ಪೆಷಲಿ. ಆಮೇಲೆ ಫುಲ್ ಕ್ಲೀನ್ ಇದೆ, ಊಟನೂ ಅಷ್ಟೇ ಹೈಜಿನಿಕ್, ತುಂಬಾ ಕ್ಲೀನ್. ಆಮೇಲೆ ಎಸ್ಪೆಷಲಿ ನಮಗೆ ವಂಡರ್ ಅನ್ಸಿದ್ದೇನು ಅಂದ್ರೆ ನಾವು ನಮ್ಮ ದೇವಸ್ಥಾನಗಳೆಲ್ಲ ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಹೋದ್ರೆ ಇಲ್ಲಿ ಭಕ್ತಾದಿಗಳು ಬಂದು ಅವರೇ ತಗೊಂಡು ಅವರೇ ಇಟ್ಟು ಕೈಯಲ್ಲಿ ಮುಟ್ಟಿ ಒಂದ್ ಸ್ವಲ್ಪನೂ ಏನು ಮುಜುಗರ ಮಾಡ್ಕೊಳ್ಳಲ್ಲ. ಅದು ನಮಗೆ ಒಂಥರ ವಿಶೇಷ ಅನ್ಸುತ್ತೆ. ಮತ್ತೆ ಇಲ್ಲಿ ಊಟ ಬಡಿಸೋರು ಅಷ್ಟೇ ಸೇವೆ ಅಂತ ಭಕ್ತಾದಿಗಳು ಮಾಡ್ತಾರೆ. ಕೊಡಲೇ ಇಡಿ ಅದರಲ್ಲಿ ಬಿಟ್ಟಿದ್ರು ಕೂಡ ಅವರೇ ಏನಂತಾರೆ ತೆಗೆದಿಟ್ಟು ಅವರೇ ಕ್ಲೀನ್ ಮಾಡ್ತಾರೆ. ತುಂಬಾ ಕ್ಲೀನ್ ಇದೆ. ಬರ್ಬೋದು ಅಂತೀರಾ? ದಿನ ಬರ್ಬೋದು. ನಮಗೆ ಫ್ರೀ ಸಿಗತ್ತೆ ಸಂಡೇ, ಸೊ ಯಾವತ್ತೂ ಮಿಸ್ ಮಾಡಲ್ಲ. ವೀಕೆಂಡ್ ಬಂದು ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಎಂತ ಪೀಸ್ಫುಲ್ ಮೈಂಡ್ ಅಂದ್ರೆ ಎಂತ ಟೆನ್ಷನ್ ಇದ್ರು ಕೂಡ ಒಳಗಡೆ ಹೋಗ್ತಿದ್ದಂಗೆ ಶಾಂತತೆ ಇರುತ್ತೆ. ಆಮೇಲೆ ಇಲ್ಲಿ ಊಟದಲ್ಲಿ ಬಂದ್ರೆ ಇವರೆಲ್ಲ ನೋಡಿ ಚಪಾತಿನ ಎಷ್ಟು ಹೈಜಿನಿಕ್ ಆಗಿ ಊಟ ಅಂತ ಎಷ್ಟು ಸಖತ್ ತಯಾರು ಮಾಡ್ತಾರೆ. ಸಿಕ್ಕಾಪಟ್ಟೆ ಹೈಜಿನಿಕ್. ಈ ತರ ನಾವು ಮನೇಲಿ ತಯಾರು ಮಾಡಲ್ಲ, ಅಷ್ಟೊಂದು ಹೈಜಿನಿಕ್ ಮಾಡಿ ಈ ತರ ಹಿಂಗೆ ಚಪಾತಿಗೆಲ್ಲ ತುಪ್ಪ ಎಲ್ಲ ಹಾಕಿ ಎಲ್ಲ ಬಂದಿರೋರು ಕೂಡ ತುಂಬಾ ಸೇವೆ ಮಾಡ್ತಾರೆ. ಬಂದಿರೋ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಕೂಡ ಅಷ್ಟು ಪ್ರೀತಿಯಿಂದ ಕೊಡುವಂತ ಇದೊಂದು ನಮ್ಮ ಬೆಂಗಳೂರು ಈ ತರದ ಒಂದು ದೇವಸ್ಥಾನ ಇದೆ ಅಂತಂದ್ರೆ ಒಂದ್ಸಲ ಹೋಗ್ತಾರೆ ನಾವು ಇದು ಮಿಸ್ ಮಾಡ್ಕೊಂಡಾಗುತ್ತೆ. ಮತ್ತೊಂದ್ಸಲ ನೀವು ಯಾವ್ದಾದ್ರು ಆ ಕಡೆ ಅರಸೂರು ಕಡೆ ಹೋದಾಗ ಟ್ರಿನಿಟಿ ಸ್ಟಾಪ್ ಅಥವಾ ಅರಸೂರು ಮುಂಭಾಗದಲ್ಲಿ ಇರುವಂತದ್ದು ಈ ಒಂದು ದೇವಸ್ಥಾನ. ಅಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ಕೂಡ ಊಟವನ್ನು ಫ್ರೀಯಾಗಿ ಕೊಡ್ತಾರೆ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಬೇಕಾದ್ರೆ ಅಲ್ಲಿ ಉಂಡಿ ಕೂಡ ಇರುತ್ತೆ, ನಿಮ್ಗೆ ಇಷ್ಟ ಆದ್ರೆ ಹಾಕ್ಬೋದು, ಇಲ್ಲ ಊಟ ಮಾಡಿ ಬರ್ಬೋದು. ಹೌದು, 3 ಬೆಳಿಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರುತ್ತೆ. ನಾವು ಯೂಶುವಲಿ